ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ವಿಜಯನಗರ ಜಿಲ್ಲೆಯ ಪಟೇಲ್ ನಗರದ ಬಿಜೆಪಿ ಕಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅಲ್ಪಸಂಖ್ಯಾತ ಸಮುದಾಯದ ಹಲವು ಮುಖಂಡರು ಬಿಜೆಪಿ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸಂದೀಪ್ ಸಿಂಗ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಹನುಮಂತಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿ ಕೆಎಸ್ ರಾಘವೇಂದ್ರ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಕೆಎಸ್ ರಾಘವೇಂದ್ರ ಅವರು 1951ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ನೇತೃತ್ವದಲ್ಲಿ ಜನಸಂಘವಾಗಿ ಆರಂಭಗೊಂಡು 1980ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿಯವರ ಮಾರ್ಗದರ್ಶನದಲ್ಲಿ ಬಿಜೆಪಿ ರಾಷ್ಟ್ರದ ಬಲಿಷ್ಠ ಪಕ್ಷವಾಗಿ ಬೆಳೆದ ಇತಿಹಾಸವನ್ನು ಸ್ಮರಿಸಿದರು. ನಂತರ 1980 ಏಪ್ರಿಲ್ 6ರಂದು ನಮ್ಮ ಎಲ್.ಕೆ. ಅಡ್ವಾಣಿಯವರು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಜೆಪಿ ಪಕ್ಷವನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತು ವಿಶ್ವಕ್ಕೆ ಒಂದು ದೊಡ್ಡ ಪಕ್ಷವನ್ನಾಗಿ ಬೆಳೆಸಿರ್ತಕ್ಕಂಥ ಕೀರ್ತಿ ಅವರ ಸ್ಥಾಪಕರದ ಅವರ ಉದ್ದೇಶವಾಗಿದೆ. ಹಾಗಾಗಿ ನಾವು ಅಂತಹ ಒಂದು ಅತ್ಯದ್ಭುತವಾದಂತಹ ಶ್ರೇಷ್ಠ ಪಕ್ಷದಲ್ಲಿ ನಾವೆಲ್ಲರೂ ಪದಾಧಿಕಾರಿಯಾಗಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಇವರೆಲ್ಲರೂ ಕೂಡ ಸೇರಿ ಮತ್ತೆ ಪಕ್ಷನ ಬೆಳೆಸ್ಕೊಂತ ಬಂದು 2014ರಿಂದ ಪ್ರಸ್ತುತ ಇಂದಿನವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಇನ್ನು ಮುಂದೆ ಕೂಡ ಶಾಶ್ವತವಾಗಿ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದೇ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ 1980ರಿಂದ ನಮ್ಮ ಯಡಿಯೂರಪ್ಪಾಜಿ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಅವರು, ಇನ್ನು ಅನೇಕ ದೊಡ್ಡ ದೊಡ್ಡ ನಾಯಕರು, ಈಶ್ವರಪ್ಪನವರು ಅಂತಾರೆಲ್ಲರೂ ಕೂಡ ಸೇರಿ ಈ ಒಂದು ಭಾರತೀಯ ಜನತಾ ಪಾರ್ಟಿನ ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ ಗ್ರಾಮಗಳಿಗೆ, ಹಳ್ಳಿಗಳಿಗೆ, ತಾಲೂಕುಗಳೆಲ್ಲಾ ಕಡೆನೂ ಅಡ್ಡಾಡಿ ಕೂಡ ಅವರೆಲ್ಲ ಓಡಾಡಿ ಅವತ್ತಿನ ಒಂದು ಶ್ರಮ ವಹಿಸಿ ಮುತುವರ್ಜಿ ವಹಿಸಿದ್ರಿಂದ ಕರ್ನಾಟಕದಲ್ಲಿ ಕೂಡ ಅದನ್ನು ಬಿಜೆಪಿ ಒಳ್ಳೆ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ಇನ್ನೂ 100 ವರ್ಷ 1000 ವರ್ಷಗಳನ್ನ ಈ ಪಕ್ಷದ ದಿಕ್ಕನ್ನು ತೋರಿಸಬೇಕಾಗಿರ್ತಕ್ಕಂಥದ್ದು ಈ ಹಿಂದೆ ನಮ್ಮ ಹಿರಿಯರು ಮಾಡಿದ್ರು, ಇವತ್ತು ನಾವು ಮಾಡ್ತೀವಿ, ಮುಂದೆ ಮತ್ತೆ ನಮ್ ಬರ್ತಕ್ಕಂಥ ಫ್ಯೂಚರ್ ನಮ್ಮ ಯುವಕರು ಕೂಡ ಈ ಪಕ್ಷಕ್ಕೆ ಜಾಸ್ತಿ ಬರೋದ್ರ ಮುಖಾಂತರ ಅವ್ರನ್ನೆಲ್ಲರನ್ನು ಕೂಡ ಈ ಪಕ್ಷದಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಈ ತರದ ಆ ಕಾರ್ಯಕ್ರಮಗಳ ಆಚರಣೆಗೆ ನಾವೆಲ್ಲ ಇನ್ವಾಲ್ವ್ಮೆಂಟ್ ಮಾಡಿಕೊಡ್ಬೇಕಾಗಿದೆ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಭಾವವಾಗಿರ್ತಕ್ಕಂಥ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷವಾಗಿ ಹೊರಹೊಮ್ಮಿದೆ. ನಾವೆಲ್ಲರೂ ನೋಡಬಹುದು, ಇತ್ತೀಚೆಗೆ ಪ್ರಶಿಕ್ಷಣ ವರ್ಗಗಳು ಕೂಡ ಎಲ್ಲ ಕಡೆ ನಡೆದಿದ್ದಾವೆ, ಎಲ್ಲ ಕೂಡ ಯಶಸ್ವಿ ಆಗಿದ್ದಾವೆ. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, 18 ಕೋಟಿಗೂ ಅಧಿಕ ಸದಸ್ಯರು ಇವತ್ತು ಆಲ್ರೆಡಿ ನಮ್ದು ಸದಸ್ಯತ್ವವನ್ನ ಪಡೆದಿರ್ತಕ್ಕಂಥ ಅಧಿಕೃತವಾಗಿ ನಾವು ಬರೀ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಂತಲ್ಲ, ಆದ್ರೆ ಅಧಿಕೃತವಾಗಿ ₹100 ಕಟ್ಟೋದ್ರ ಮುಖಾಂತರ 18 ಕೋಟಿಗೆ ಹೆಚ್ಚು ಸದಸ್ಯರು ಇವತ್ತು ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಇಂಥ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷದಲ್ಲಿ ನಾವು ಇದೀವಿ ಅನ್ನೋದೇನೋ ದೊಡ್ಡ ಹೆಮ್ಮೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಪಕ್ಷವನ್ನ ಬೂತ್ ಮಟ್ಟದಿಂದ ನಾವೆಲ್ಲರೂ ಸದೃಢವಾಗಿಗೊಳಿಸದೇ ಆಯ್ತು ಅಂತಂದ್ರೆ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಾಗಿರ್ಲಿ ಅಥವಾ MLA ಚುನಾವಣೆ ಆಗಿರ್ಲಿ, MP ಚುನಾವಣೆಗಳಿಗೂ ಇದೊಂದು ಅಡಿಪಾಯ ಆಗ್ತದೆ. ಯಾಕಂದ್ರೆ ಇನ್ನು 2 ವರ್ಷ ಉಳಿದಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟದಲ್ಲಿ ಸದೃಢವಾಗಿರ್ತಕ್ಕಂಥ ಸಂಘಟನೆಯನ್ನು ಮಾಡಬೇಕು. ಯಾವುದೇ ಮೋರ್ಚಾಗಳಿರಲಿ ಅಥವಾ ಬೂತ್ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಈ ಕೆಲಸವನ್ನು ಮಾಡಬೇಕು. ಬಹಳ ಬಲಿಷ್ಠವಾಗಿ ಈ ಒಂದು ಪಕ್ಷವನ್ನು ಸದೃಢಪಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಯಡಿಯೂರಪ್ಪ ಹಾಗೂ ಅನಂತಕುಮಾರ್ ಅಂತಹ ನಾಯಕರ ತ್ಯಾಗ ಮತ್ತು ಪರಿಶ್ರಮದಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂದು ತಿಳಿಸಿದರು. ಇದೇ ದಿನ ಅನುಪಮ ಹಾಗೂ ಅಲ್ಪಸಂಖ್ಯಾತ ಮೋರ್ಚಾದ ಇಮ್ತಿಯಾಜ್ ಮತ್ತು ರೆಹಮಾನ್ ಅವರು ತಮ್ಮ ಸಂಗಡಿಗರೊಂದಿಗೆ ಅಧಿಕೃತವಾಗಿ ಬಿಜೆಪಿ ಸೇರಿದರು. ಮಂಡಲ ಅಧ್ಯಕ್ಷ ಶಂಕರ್ ಮೇಟಿಯವರು ಹೊಸ ಸದಸ್ಯರಿಗೆ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಕಿಚಡಿ ಕೊಟ್ರೇಶ್, ಮಧುರ ಚನ್ನಶಾಸ್ತ್ರಿ, ಮಹಿಳಾ ಮೋರ್ಚಾದ ಉಮಾದೇವಿ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂಸ್ಥಾಪನಾ ದಿನದ ಈ ಸಂಭ್ರಮವು ಪಕ್ಷದ ಸಂಘಟನೆಗೆ ಹೊಸ ಚೈತನ್ಯ ನೀಡಿದಂತಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.